564 crores ಕೊಟ್ಟರು. ಸೊ ವಾಟ್ ಈಸ್ ದ ಡಿಫರೆನ್ಸ್ ಯು ಸಿ? ಕರ್ನಾಟಕ ಏನು ಕೊಡ್ತಿಲ್ಲ ಅಂದರೆ. ಆಮೇಲೆ ಮೆಟ್ರೋ 2013 6.7 ಕಿಲೋಮೀಟರ್ ಮಾತ್ರ MG ಟು ಬಾಯ್ಪನಹಳ್ಳಿ ಇತ್ತು ಪರ್ಪಲ್ ಲೈನು. ಇವತ್ತು 96.1 ಕಿಲೋಮೀಟರ್ ಓಡ್ತಿದೆ ಇನ್ಕ್ಲೂಡಿಂಗ್ ಯೆಲ್ಲೋ ಲೈನು. ಜಲ್ ಜೀವನ್ ಟ್ಯಾಪ್ ವಾಟರು 24 lakhs ಹೌಸ್ ಹೋಲ್ಡ್ಸ್ ಇತ್ತು, ಇವತ್ತು 87.67 ಹೌಸ್ ಹೋಲ್ಡ್ಸ್ ಇದೆ. ಜನ್ಧನ್ ಅಕೌಂಟು ಝೀರೋ ಅಕೌಂಟು, ಅದಕ್ಕೇನು ದುಡ್ಡು ಕಟ್ಟಾಕಿಲ್ಲ, ಅದಕ್ಕೇನು ಇದಿಲ್ಲ. ಅದು 2.21 crores ಆಯಿತು. PM ಆವಾಸ್ ಯೋಜನಾ 8.18 lakh crore ಕೊಟ್ಟಿದ್ದಾರೆ. ನಾನು ಲಾಸ್ಟ್ ಇಯರ್ದು ಹೇಳ್ತಿರೋದು, ಇನ್ನೂ ಈ ವರ್ಷದ ಪ್ರೊಜೆಕ್ಟೆಡ್ ಬಂದಿಲ್ಲ. ಅಟಲ್ ಪೆನ್ಷನ್ ಯೋಜನಾ 6.17 lakhs. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ 213 ಕಿಲೋಮೀಟರ್ ಇತ್ತು ಯಾವಾಗ 2013-14. ಇವಾಗ 2500 ಕಿಲೋಮೀಟರ್ಸ್ ಇದೆ. ಅಂದರೆ ಈ ಕರ್ನಾಟಕ ಏನು ಬಂದಿಲ್ವಾ? ಸೆಕ್ಟರ್ ವೈಸ್ ಕರ್ನಾಟಕ ಫೋಕಸ್ ನನ್ನ ಹತ್ರ ಇದೆ. ಆಮೇಲೆ ಇವೆಲ್ಲ ತೊಗೊಂಡಿರೋದು ವೆಬ್ಸೈಟಿಂದ, ನಾವೇನು ಪ್ರಿಂಟ್ ಮಾಡಿ ಮಾಡಿ ಟೈಪ್ ಮಾಡಿಸಿ ಬಂದಿಲ್ಲ. ಸೊ ದಯವಿಟ್ಟು ಏನು ಮಾಡಿಲ್ಲ. ಇವಾಗ ಭದ್ರಾ ಹೇಳಿದ್ರು 5300 ಕೋಟಿ. ಇವಾಗ ವಾಟರ್ ಡಿಸ್ಪ್ಯೂಟ್ಸ್ ಇದ್ರೆ ನಿಮಗೆ ಅವರು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ನೀವು ಕಳಿಸಿ ಅಂದರೆ ಯಾಕೆ ಕಳಿಸ್ತಿಲ್ಲ ಡಾಕ್ಯುಮೆಂಟ್ಸು? ಕೇಂದ್ರ ಸರ್ಕಾರದ ಏನು ರೋಲ್ ಇದೆ? ನೀವು ಕೊಡಬೇಕಾಗಿರೋದು ಸೆಂಟ್ರಲ್ ವಾಟರ್ ಕಮಿಷನ್ಗೆ, ಮೇಕೆದಟ್ಟು ಪರಿಯೋಜನೆಗೆ. ನೀವು ಇಬ್ಬರು ಅಲ್ಲಿ ಪಕ್ಕದಲ್ಲೇ ಇದ್ದಾರಲ್ಲ, ಸ್ಟ್ಯಾನಿಲ್ಲ, ನಿಮ್ಮ ಪಾರ್ಟಿ ಇದೆ, ಕಾಂಗ್ರೆಸ್ ಪಾರ್ಟಿಯವರು ಅಲಯನ್ಸು, ಹೋಗಿ ಮಾತಾಡಬೇಕಲ್ಲ. ಅದು ಅಲ್ಲಿ ಏನು ಅವ್ರ ಹತ್ರ ಸಮಸ್ಯೆ ಇದೆ, ಅದಕ್ಕೆ ಪರಿಹರಿಸ್ಕೊಂಡು ಬಂದ್ರೆ ಮಾಡಬಹುದು. ಹಾಗೆ ನೋಡಿ, ಒಂದು ನಾವು ಟೀಕೆ ಮಾಡಕ್ ಹಕ್ಕಿದೆ. ಅಂದ್ರೆ ಏನು ಮಾಡಿಲ್ಲ, ಚಂಬು ಕೊಟ್ಟಿದ್ದಾರೆ ಅಂದ್ರೆ ಏನು ಚಂಬು ಕೊಟ್ಟಿದಾರಾ? ಯಾವ ಸರ್ಕಾರ? ಕರ್ನಾಟಕ ಎಷ್ಟು ಅವರು ಮೋದಿಯವರು ಮತ್ತು ನಿರ್ಮಲಾ ಸೀತಾರಾಮನ್ ನಮ್ಮ ರಾಜ್ಯದ ಸಂಸದರು, ಅಲ್ಲಿಂದ ಎಲೆಕ್ಟ್ ಆಗಿರೋರು, ಅವ್ರಿಗೂ ಅರಿವಿದೆ, ಜನ ಕೇಳ್ತಾರೆ. ಸುಮ್ಮನೆ ಅಕ್ರಾಸ್ ದ ಬೋರ್ಡ್ ಏನು ಮಾಡಿಲ್ಲ ಅಂತ ಬಿಟ್ರೆ ಅದು ಸರಿ ಇಲ್ಲ. ನೀವು ಟೀಕೆ ಮಾಡಿ, ನಾವು ಹೋಗ್ತೇನೆ. ರವೀಂದ್ರ ಕೋರೆ, ರೈಲ್ ಬಿಟ್ರು ಅಂದ್ರೆ ಎಲ್ ರೈಲು? ಇದು ಕಾರಿಡಾರ್ ಮೇಡಮ್, ದಿಸ್ ಇಸ್ ಹೈ ಸ್ಪೀಡ್ ಕಾರಿಡಾರ್, ನಾಟ್ ರೈಲು. ಚರ್ಚೆ ಮಾಡೋಣ. ರವೀಂದ್ರ ಕೋರೆ ಸರ್, ಹೇಗೆ ವಿಮರ್ಶೆ ಮಾಡ್ತೀರಾ ನೀವು ಇದನ್ನ? ನೋಡಿ, ಕೇಂದ್ರ ಸರ್ಕಾರದ ಬಜೆಟು ಇಯರ್ ಆನ್ ಇಯರ್ ಬಜೆಟ್ ಇನ್ಕ್ರೀಸ್ ಆಗ್ತಾ ಇದೆ. ಇವನ್ ರಾಜ್ಯ ಸರ್ಕಾರ ಬಜೆಟ್ ಇನ್ಕ್ರೀಸ್ ಆಗುತ್ತೆ. ಇದಾಗತ್ತೆ. ಇದಾಗ್ತಾ ಇರೋದಕ್ಕೆ ಯಾಕಂದ್ರೆ ಡೆವಲಪ್ಮೆಂಟ್ ಇದಿಷ್ಟು ಕೊಟ್ಟು ಅಷ್ಟು ಕೊಟ್ಟು ಅದು ಬರಲ್ಲ ಇಲ್ಲಿ. ಯಾಕಂದ್ರೆ ನಾವು 10 ವರ್ಷದಿಂದ ಬೆಂಗಳೂರಲ್ಲಿ 3,500 ರೂಪಾಯಿ, ರಾಜಾಜಿನಗರಲ್ಲಿ ಬಾಡಿಗೆ ಇದ್ದಿದ್ದು 30,000 ಆಗಿದೆ. ಸೊ ಅದಕ್ಕೆ ತಕ್ಕಂಗೆ ಬಜೆಟ್ ಇನ್ಕ್ರೀಸ್ ಆಗ್ತಾ ಇದೆ. ಎಲ್ಲ ರಾಜ್ಯ ಸರ್ಕಾರ ಬಜೆಟ್ ಇನ್ಕ್ರೀಸ್ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಟ್ಯಾಕ್ಸ್ ಕಲೆಕ್ಷನ್ ಕೊಡ್ತಾ ಇರೋರು ಯಾರು? ಸಿಂಪಲ್, ಬೆಲೆ ಏರಿಕೆ ಆಗ್ತದೆ, ಇದು ಆಗುತ್ತೆ. ಟ್ಯಾಕ್ಸು ಅದೇ ತರ ಕಲೆಕ್ಷನ್ ಆಗ್ತಾ ಇದೆ. ಟ್ಯಾಕ್ಸ್ ಕೊಡ್ತಾ ಇರೋರು ಯಾರು? ಜನಸಾಮಾನ್ಯರು, ಎಲ್ಲ ಇಂಡಸ್ಟ್ರಿಯಲಿಸ್ಟು, ಎಲ್ಲ ಎವ್ರಿ ಸಿಟಿಜನ್ ಇಸ್ ಪೇಯಿಂಗ್ ಟ್ಯಾಕ್ಸ್. ಹೌದು. ಸೊ ಈ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ನ ಅವ್ರು ತೆಗೆದುಕೊಂಡು ಬಜೆಟ್ ಮಂಡನೆ ಮಾಡ್ಬೇಕು, ಯಾರಿಗೆ ಎಷ್ಟು ಹಂಚಬೇಕು, ಹೇಗೆ ಹಂಚಬೇಕು ಅಂತೇಳಿ. ರಾಜ್ಯ ಸರ್ಕಾರ ಬಜೆಟ್ ರೀತಿ ಬೇರೆ ಇರುತ್ತೆ, ಕೇಂದ್ರ ಸರ್ಕಾರದ ಬಜೆಟ್ ತೂಕ ಬೇರೆ ಇರುತ್ತೆ. ಈ ಸಾರಿ ಕೇಂದ್ರ ಸರ್ಕಾರದ ಬಜೆಟಲ್ಲಿ ನಾನು ನೋಡಿದಂಗೆ ನಾವು FKCCIಯಿಂದ ರೀಪ್ರೆಸೆಂಟೇಷನ್ ಕೊಟ್ಟಿದ್ವಿ. ಸುಮಾರು ಪಾಯಿಂಟ್ಗಳನ್ನ ನಾವು ನಿರೀಕ್ಷೆ ಮಾಡಿದ್ವಿ. ಒಂದೂ ಹಾಕಿಲ್ಲ ಅಂತ 2 ಪಾಯಿಂಟ್ ಬಂದಿದೆ. 2 ಪಾಯಿಂಟ್. ಒಂದು ಮೇಜರ್ ಅಂದರೆ PF PSI ಮೇಲೆ ಪರ್ಮನೆಂಟ್ ಡಿಸಲೋ ಮಾಡ್ತಾ ಇದ್ರು. ಅದು ನಿಮ್ಮ ಮೇಲ್ಗಡೆ ಬಜೆಟಲ್ಲಿ ಬರಲ್ಲ, ನೀವು ಫುಲ್ ಬಜೆಟ್ ಕಾಪಿ ಓದಿ ಬಂದಿದ್ದೇನೆ ನಾನು ಇವತ್ತು. ಅದರಲ್ಲಿ ನೋಡಿದಾಗ ನಾವು ಇವನ್ MP ಗಳ ಕಡೆಯಿಂದ ಪಿಟಿಷನ್ ಫೈಲ್ ಮಾಡೋಕ್ಕೂ ರೆಡಿ ಮಾಡ್ತಾ ಇದ್ವಿ. ಅದು ಏನಾಗ್ತಾ ಇತ್ತು ಅಂದರೆ PFSI 1 ಡೇ ಡಿಲೇ ಆದ್ರೂ ಪರ್ಮನೆಂಟ್ ಡಿಸಲವನ್ಸ್ ನಾವು ಕ್ಲೇಮ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಮತ್ತೆ 30% ಟ್ಯಾಕ್ಸ್ ಕೊಡ್ತಾ ಇದ್ವಿ. ನಾವು ಸುಮಾರು ವರ್ಷದಿಂದ ಕೊಡ್ತಾ ಇದ್ವಿ. ಅದೇ ಫಸ್ಟ್ ಪಾಯಿಂಟ್ ಇರೋದು ನಮ್ಮ ಮೆಮೊರಂಡಮಲ್ಲಿ, ಫಸ್ಟ್ ಪಾಯಿಂಟ್ ಅದೇ ಇದೆ. ಇವತ್ತು ಅದನ್ನು ಅಮೆಂಡ್ ಮಾಡಿದ್ದಾರೆ. ಡ್ಯೂ ಡೇಟ್ ರಿಟರ್ನ್ ಫೈಲ್ ಮಾಡೋಕ್ಕಿಂತ ಮುಂಚೆ, ಈ ಬೇರೆ ಯಾವುದಾದ್ರೂ GST ಎಲ್ಲ ಪೇ ಮಾಡಿದ್ರೆ ಲೇಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋಕ್ಕಿಂತ ಮುಂಚೆ ಪೇ ಮಾಡಿದ್ರೆ ಅಲೌ ಮಾಡ್ತಾಯಿದ್ರೆ ಇದೊಂದು ದೊಡ್ಡ ರಿಲೀಫು. ಒಂದನೇದು. ಎರಡನೇದು, ಈ ಫಾರಿನ್ ಅಸೆಟ್ಸ್ ಮೇಲೆ ಪೆನಾಲ್ಟಿ ಆಗ್ತದೆ ಬ್ಲ್ಯಾಕ್ ಮನಿ ಆ್ಯಕ್ಟಲ್ಲಿ. ಅದರ ಅವೇರ್ನೆಸ್ ಪ್ರೋಗ್ರಾಮೇ ಮಾಡಿದ್ದಿಲ್ಲ ಡಿಪಾರ್ಟ್ಮೆಂಟು. ನಾವು ಕಳೆದ 2 ವರ್ಷದಿಂದ ಬಂದಾಗ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ನೀವು ಕೇಂದ್ರ ಸರ್ಕಾರಕ್ಕೆ ಬರೀಬೇಕು ಅಂತ ಹೇಳಿದ್ರು. ಅಮೆನೆಸ್ಟಿ ಸ್ಕೀಮ್ ತೊಗೊಂಬಂದಿದ್ದಾರೆ. ಯಾಕಂದರೆ ಜನರಿಗೆ ತಿಳುವಳಿಕೆ ಕೊಡ್ಬೇಕು ಫಸ್ಟು. ಯಾಕಂದರೆ ಯಾರೋ ಈಗ ನೋಡಿ, ರಿಟರ್ನ್ಸ್ ಫೈಲ್ ಮಾಡಬೇಕಾದ್ರೆ ನೀವು 5 ಲಕ್ಷಕ್ಕಿಂತ ಕಡಿಮೆ ರಿಟರ್ನ್ಸ್ ಇನ್ಕಮ್ ಟ್ಯಾಕ್ಸ್ ಇದ್ದರೆ ಫೈಲ್ ಮಾಡಬೇಡ ಅಂತ ಅಡ್ವರ್ಟೈಸ್ ಮಾಡ್ತಾರೆ ಬೋರ್ಡ್ ಹಾಕಿ. ಫಾರಿನ್ ಅಸೆಟ್ಸ್, ಇವನ್ ಬ್ಯಾಂಕ್ ಅಕೌಂಟ್ ಇದ್ರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಫೈಲ್ ಮಾಡ್ಬೇಕು ಅನ್ನೋದು ಎಲ್ಲೂ ಹೇಳಿದ್ದಿಲ್ಲ. ನಾವು ಕಳೆದ 2 ಸಾರಿನೂ ಬ್ಯಾನ್ ಇದ್ದಾಗ ಅದಕ್ಕೂ ರಿಲೀಫ್ ಕೊಟ್ಟಿದ್ದಾರೆ. ಇನ್ನು ನಮ್ಗೆ ಕೆಲವೊಂದು ಬೇಡಿಕೆಗಳಿತ್ತು. ಫಾರ್ ಎಕ್ಸಾಂಪಲ್, ಹೌಸ್ ರೆಂಟ್ ಅಲವನ್ಸನ್ನು ಎಲ್ಲ ಸಿಟಿಗಳಲ್ಲಿ 40% ಇದೆ. 4 ಮೇಜರ್ ಸಿಟಿಯಲ್ಲಿ ಮಾತ್ರ 50% ಕನ್ಸಿಡರ್ ಮಾಡ್ತಾ ಇದ್ದಾರೆ. 50% ಕನ್ಸಿಡರ್ ಮಾಡ್ತಾ ಇದ್ದಾರೆ HRA. ಯಾವುದು? ಡೆಲ್ಲಿ, ಚೆನ್ನೈ, ಕೋಲ್ಕತ್ತಾ, ಮುಂಬೈ. ಬೆಂಗಳೂರು ಅದಕ್ಕಿಂತ ಜಾಸ್ತಿ ಕಾಸ್ಟ್ ಆಫ್ ಲಿವಿಂಗ್ ಇದೆ.
ನಾವು ಇನ್ನೂ 40% ಸ್ಲ್ಯಾಬಲ್ಲೇ ಇದ್ದೀವಿ, ಹಳೆ ಸ್ಲ್ಯಾಬಲ್ಲೇ ಇದ್ದೀವಿ, ಅದನ್ನು ಇನ್ನೂ ಈಡೇರಿಸಿಲ್ಲ ಅವರು. ಹಾಗೆ CSR ಆ್ಯಕ್ಟಿವಿಟೀಸ್, ಕಂಪ್ನಿಗಳು 5 ಕೋಟಿಗಿಂತ ಜಾಸ್ತಿ ಪ್ರಾಫಿಟ್ ಮಾಡಿದ್ರೆ 2% CSR ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಕೇಳಿದ್ವಿ, ಅದನ್ನು ATGಯಲ್ಲಿ ಅವ್ರಿಗೆ ಎಕ್ಸಾಮ್ಷನ್ ಕಾರ್ಪೊರೇಟ್ ಟ್ಯಾಕ್ಸ್ ಅಲ್ಲಿ ಜಾಸ್ತಿ ಮಾಡಿ ಇಲ್ಲ ಮೇಡಮ್. ಈಗ ನಾವು ಇಂಡಿವಿಜುವಲ್ ಟ್ಯಾಕ್ಸ್ ಪೇ ಮಾಡಿದ್ರೆ, ಇಂಡಿವಿಜುವಲ್ ಏನಾದರೂ ಡೊನೇಷನ್ ಕೊಟ್ರೆ ನಮ್ಗೆ ATG ಸಿಗತ್ತೆ. ಈ ಕಂಪ್ನಿಗಳು ಅಬೋವ್ 5 crore ಇದ್ರೆ 2% CSR ಸ್ಪೆಂಡ್ ಮಾಡ್ಬೇಕು ದುಡ್ಡು ಅಂತ ಹೇಳಿದ್ರೆ, ಅದಕ್ಕೆ ಎಕ್ಸಾಮ್ಷನ್ ATG ಕ್ಲೇಮ್ ಮಾಡಕ್ಕೆ ಕೊಡಬೇಕಾಗಿತ್ತು. ಅದನ್ನು ನಾವು ಕ್ಲೇಮ್ ಕೊಟ್ಟಿದ್ವಿ, ಅದನ್ನು ಮಾಡಿಲ್ಲ. ಅದನ್ನು ಬಿಟ್ಟರೆ MSME ಸೆಕ್ಟರ್ಗೆ ಈ ಸಾರಿ ಸ್ಪೆಷಲ್ ಫಂಡನ್ನು ಡೆಡಿಕೇಟೆಡ್ 10,000 crores SMEಗೆ ಇದನ್ನು ಮಾಡಿದೆ. ಯಾಕಂದರೆ ಅಗ್ರಿಕಲ್ಚರ್ ಬಿಟ್ಟರೆ ಸೆಕೆಂಡ್ ಎಂಪ್ಲಾಯ್ಮೆಂಟ್ ಜನ್ರೇಷನು ಎಕನಾಮಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು MSME ಸೆಕ್ಟ್ರು. MSME ಸೆಕ್ಟ್ರಿಗೆ 10,000 ಕೋಟಿ ರೂಪಾಯಿನ SME ಫಂಡ್, ಗ್ರೋತ್ ಫಂಡ್ ಅಂತೇಳಿ ರಿಸರ್ವ್ ಮಾಡಿದ್ದಾರೆ. ಹಾಗೆ ಎಸ್ಪೆಷಲಿ ಇನ್ MSMEಲಿ 98% ಮೈಕ್ರೋ ಸೆಕ್ಟರ್ಗಳಿದೆ, ಸಣ್ಣ ಸಣ್ಣ ಉದ್ಯಮದಾರರೇ ಇದ್ದಾರೆ. ಅವ್ರಿಗೆ 2,000 crore rupeesನ ಸೆಲ್ಫ್ ರಿಲಯಂಟ್ ಮಾಡಿದ್ದಾರೆ. ಹಾಗೆ 3 ಪ್ರೊಫೆಷ್ನಲ್ ಇನ್ಸ್ಟಿಟ್ಯೂಟ್ನ ಹೆಲ್ಪ್ ತಗೋತಾ ಇದ್ದಾರೆ, ಕಾರ್ಪೊರೇಟ್ ಮಿತ್ರ ಅಂತೇಳಿ. CA ಇನ್ಸ್ಟಿಟ್ಯೂಟು, ICMI, ICSI. ಅವರು ಸೆಕೆಂಡ್ ಲೈನ್ ಸಿಟಿ, ನಾಟ್ ಬೆಂಗಳೂರೆಲ್ಲ, ಸೆಕೆಂಡ್ ಲೈನ್ ಸಿಟಿಯಲ್ಲಿ ಯಾರು ಸಣ್ಣ ಸಣ್ಣ ಉದ್ಯಮದಾರ ಬರ್ತಾರೆ ಅವ್ರು ಕಾರ್ಪೊರೇಟ್ ಮಿತ್ರ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ನೀವು ಬಿಸ್ನೆಸ್ ಹೇಗೆ ನಡೆಸಬೇಕು ಅನ್ನೋದನ್ನು, ಅಂದರೆ ಕೆಪಾಸಿಟಿ ಬಿಲ್ಡಿಂಗ್, ಅದೊಂದು ಭಾಳ ಒಳ್ಳೆಯ ನಿರ್ಧಾರ ತೊಗೊಂಡಿದ್ದಾರೆ. ಬಜೆಟಲ್ಲಿ ನಾರ್ಮಲಿ ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಇಡ್ತೀವಿ, ಒಂದು ಲೆವೆಲ್ಗೆ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಇಡಲೇಬೇಕು. ಯಾಕಂದರೆ ಬೆಳೀತಾ ಇರೋ ಎಕನಾಮಿ ನಾವು ವಿಶ್ವದ 3ನೇ ಇದಕ್ಕೆ ಹೋಗ್ಬೇಕಂದ್ರೆ ನಮ್ಮ ಎಕನಾಮಿ ಆಗಲೇಬೇಕು. ಹೊಂದಿರುವ ರಾಷ್ಟ್ರ ಅನ್ನಿಸ್ಕೊಳ್ಬೇಕು ಅಂದ್ರೆ ಅಂದರೆ ನಾವು ಹೆಜ್ಜೆ ಮುಂದಿಡಬೇಕು. ಓಕೆ ಮೇಡಮ್, ಒಂದು ನಿಮಿಷ ಅವರು ಒಂದು ಬರ್ತೀನಿ, ಒಂದು ಬ್ರೇಕ್. ಓಕೆ ಸರ್, ಒಂದು ಬ್ರೇಕ್